ಕಾಪು ನಮ್ಮನ ಭಕ್ತರಿಗೆಲ್ಲ ನಮಸ್ಕಾರ. ಈ ದಿನ ನಾವು ನಮ್ಮ ದೇವಸ್ಥಾನದ ಪ್ರಧಾನ ತಂತ್ರಿಗಳಾದ ಕುಮಾರಗುರು ತಂತ್ರಿಯವರಿಗೆ ಫೆಬ್ರವರಿ 25ರಿಂದ ಮಾರ್ಚ್ 5ರವರೆಗೆ ಸತತವಾಗಿ 9 ದಿವಸ ನಡೆಯುವ ಬ್ರಹ್ಮಕಲಶೋತ್ಸವಕ್ಕಾಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರುತ್ತೇವೆ. ಅವರೊಂದಿಗೆ ನಾವು ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಭಗವಾನ್ ದಾಸ್, ಇನ್ನೊಬ್ಬರು ಕಾರ್ಯಾಧ್ಯಕ್ಷ ಯೋಗೀಶ್ ಶೆಟ್ಟಿ ಹಾಗೂ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಬೀನಾ ವಾಸುದೇವ್ ಶೆಟ್ಟಿ, ರಮೇಶ್ ಹೆಗ್ಡೆ ಮತ್ತು ನಾವು 5 ಜನ ಅಲ್ಲದೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಅವರು, ನಾವು ಒಟ್ಟಿಗೆ ನಮ್ಮ ತಂತ್ರಿಗಳ ಹತ್ರ 9 ದಿವಸದ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ನಿಯಮವತ್ತಾಗಿ ನೀವು ಮಾಡಿ ಭಕ್ತರಿಗೆಲ್ಲ ಒಳ್ಳೆಯದಾಗುವಂತೆ ಅಮ್ಮನ ಹತ್ರ ಪ್ರಾರ್ಥಿಸಬೇಕು. ಆ ಪ್ರತಿಷ್ಠಾ ಕೆಲಸವನ್ನು ಬ್ರಹ್ಮಕಲಶವನ್ನು ಉತ್ತಮವಾಗಿ ನಿರ್ವಹಿಸಬೇಕು ಅಂತ ಆಮಂತ್ರಣ ಪತ್ರಿಕೆ ಕೊಟ್ಟಿರುತ್ತೇವೆ. ತಂತ್ರಿಗಳು ಕೂಡ ಭಾಳ ಸಂತೋಷದಿಂದ ಒಪ್ಪಿಕೊಂಡು ನಾನು ಈ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ದೇವರಿಗೆ ಸರಿಯಾಗಿ ಮಾಡುತ್ತೇನೆ ಎಂಬುದಾಗಿ ತಿಳಿಸಿರುತ್ತಾರೆ. ಕಾಪು ಹೊಸಮಾರಿಗುಡಿಯ ಆಡಳಿತ ವರ್ಗದವರು ವಾಸುದೇವ ಶೆಟ್ಟರು, ಯೋಗೀಶ್ ಶೆಟ್ಟರು, ರಮೇಶ್ ಹೆಗಡೆಯವರು, ಆಡಳಿತ ಅಧಿಕಾರಿಗಳು, ಭಗವಾನ್ ದಾಸ್ ಇವರೆಲ್ಲ ಬಂದು ಕಾಪು ಮಾರಿಗುಡಿಯ ದೇವಸ್ಥಾನದ ಪ್ರತಿಷ್ಠಾಪನಾ ಸತ್ಕರ್ಮವನ್ನು ಒಳ್ಳೆಯ ರೀತಿಯಲ್ಲಿ ಮುಹೂರ್ತಕ್ಕೆ ಸರಿಯಾಗಿ ಮಾಡಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಆಮಂತ್ರಣವನ್ನು ಬಹಳ ಗೌರವಪೂರ್ವಕವಾಗಿ ನಮಗೆ ಇವತ್ತು ಅರ್ಪಣೆ ಮಾಡಿದ್ದಾರೆ. ಇಡೀ ನಮ್ಮ ತಂತ್ರಿ ಮನೆತನಕ್ಕೆ ಒಂದು ಮೂಲ ತರವಾಡಾಗಿರುವಂತಹ ಈ ನಮ್ಮ ಕೊರಂಗರಪಾಡಿ ತಂತ್ರಿ ಮನೆತನದ ಈ ಒಂದು ಮನೆತನದಲ್ಲಿ ಮೊದಲಾಗಿ ನಮ್ಮ ಮನೆತನದ ದೇವರು ಗಣಪತ್ಯಾದಿ ಪಂಚಾಯತನ ದೇವರು ಮತ್ತು ಶ್ರೀಚಕ್ರ ದೇವರಿಗೆ ಆಮಂತ್ರಣ ಪತ್ರಿಕೆಯನ್ನು ಇರಿಸಿಕೊಂಡು ಆನಂತರ ನಾವು ಕೂಡ ಆಮಂತ್ರಣವನ್ನು ಸ್ವೀಕಾರ ಮಾಡಿದ್ದೇವೆ. ನಾವು ಕೂಡ ಈ ಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥಿಸುವಂಥದ್ದು, ದೇವಿಯಲ್ಲಿ ಇಷ್ಟು ದೊಡ್ಡ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ತಾಯಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದರೆ ಪ್ರಾಯಶಃ ಇದು ನಮ್ಮ ಜನ್ಮಾಂತರದ ಸುಕೃತ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಯಾವ ಗೌರವದಿಂದ ಬಂದು ಆಮಂತ್ರಣವನ್ನು ಕೊಟ್ಟಿದ್ದಾರೋ ಆ ಗೌರವಕ್ಕೆ ಸರಿಯಾಗಿ ನಮ್ಮ ಕರ್ಮಾಂಗಗಳಲ್ಲಿ ಯಾವುದೇ ರೀತಿಯ ಚ್ಯುತಿಗಳು ಬಾರದೇ ಇರುವಂತಹ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕರ್ಮಾಂಗವನ್ನು ಮಾಡಬೇಕೆನ್ನುವ ಸಂಕಲ್ಪವನ್ನು ಕೂಡ ನಾವು ಹೊತ್ತಿದ್ದೇವೆ. ವಿಶಿಷ್ಟವಾದಂತಹ ಕರ್ಮಾಂಗಗಳನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ನಾಡಿದ್ದಿನ ಫೆಬ್ರವರಿ 25ನೇ ತಾರೀಕಿನೆಂದು ಋತ್ವಿಗ್ ವರ್ಣ ಆಗಿ ಅಲ್ಲಿಂದ ಅನೂಚಾನವಾಗಿ ಪ್ರತಿಷ್ಠಾಪನಾದಿ ಸತ್ಕರ್ಮಗಳು ಏನಿದೆ ಅದೆಲ್ಲವನ್ನು ಕೂಡ ದೇವರು ನಮ್ಮ ಕೈಯಲ್ಲಿ ಮಾಡಿಸಬೇಕು ಅಂತ, ದೇವರೇ ನಮ್ಮ ಕೈಯಲ್ಲಿ ಮಾಡಿಸಬೇಕು ಅಂತ ನಾವು ಈ ಮೂಲಕವಾಗಿ ದೇವರಲ್ಲಿ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥಿಸ್ತಾ ಇದ್ದೇವೆ.